ಒಲವಿನ ಗಂಗೋತ್ರಿ ಸಾವಿತ್ರಿ ಸಾವಿತ್ರಿ ಸಾವಿತ್ರಿ. ಎಷ್ಟೋ ವರ್ಷ ಆಯ್ತು ನಿನ್ನನ್ನು ನೋಡಿ ಅಂತ ಅನ್ನಿಸ್ತಾ ಇದೆ. ನಮ್ಮನ್ನ ಯಾರು ಅರ್ಥನೇ ಮಾಡ್ಕೋತಿಲ್ಲ ಪ್ರತಾಪ್. ನಾವ್ ಪ್ರೀತಿಸಿದ್ದೆ ತಪ್ಪ? ನಾವು ಚಿಕ್ಕವರು, ಅದಕ್ಕೆ. ಪ್ರತಾಪ್, ಅಳಬಾರ್ದು. ನಿನ್ ಪರಿಸ್ಥಿತಿ ನೋಡಿದ್ರೆ ಅಳದೆ ಇರೋದಕ್ಕಾಗತ್ತಾ? ಒಂದ್ ಫೋನ್ ಆದ್ರೂ ಮಾಡ್ಬೋದಾಗಿತ್ತಲ್ವಾ? ಅಮ್ಮ ಫೋನ್ ಕಿತ್ತಿಟ್ಕೊಂಡಿದ್ದಾರೆ. ನಾನು ಹೊರಗಡೆ ಹೋಗೋಕ್ಕೂ ಬಿಡುತ್ತಿಲ್ಲ. ಜೈಲಲ್ಲಿದ್ದಂಗೆ ಅನ್ನಿಸ್ತಿದೆ ಪ್ರತಾಪ್. ಅಮ್ಮ ನಮ್ಮಿಬ್ರು ದೂರ ಮಾಡಕ್ ನೋಡ್ತಿದ್ದಾರೆ. ಎಲ್ಲ ಆಗಿದ್ ನನ್ನಿಂದನೇ ಅಲ್ವಾ? ಕಾಡ್ಸಿ ಕಾಡ್ಸಿ ನಿನ್ನನ್ನ ಒಪ್ಪಿಸ್ದೆ. ಆದ್ರೆ ಈಗ ನೋಡು, ದ್ವೇಷ ಮಾಡೋರ್ ಹೊಟ್ಟೆಲ್ ಹುಟ್ಟಿದೀವಿ, ಅದಕ್ಕೆ ಹೀಗೆಲ್ಲ ಆಗ್ತಿದೆ. ಮಮ್ಮಿ ನನಗೆ ಬೇರೆ ಹುಡುಗಿ ನೋಡಕ್ ಹೊರಟಿದ್ದಾರೆ. ನಿಮ್ಮಮ್ಮ ನೋಡ್ರೋ ಹುಡುಗಿ ನಿಮ್ಮನ್ನು ಒಪ್ಕೊಂಡ್ರೆ, ನಿಮ್ಮಮ್ಮ ಮದುವೆ ಆಗುವಂತ ಬಲವಂತ ಮಾಡಿದ್ರೆ ನನ್ನ ಮರ್ತ್ ಬಿಡ್ತೀರಾ? ಹಾಗೆ ಮಾಡೋದಾಗಿದ್ರೆ ಈಗ ನಾನು ನಿನ್ನೆದ್ರಿಗೆ ಬಂದು ನಿಲ್ತಾ ಇರಲಿಲ್ಲ. ನಾನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು. ನೀವ್ ನನ್ನ ತುಂಬಾ ಪ್ರೀತಿಸ್ತೀರಾ, ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗ್ ಗೊತ್ತು. ಆದ್ರೆ ಅಮ್ಮನಿಗೆ ಗೊತ್ತಿಲ್ವಲ್ಲ ಪ್ರತಾಪ್. ಹಾಗಂತ ದೊಡ್ಡವರಿಗೆ ಹೆದರಿ ತಲೆ ತಗ್ಗಿಸ್ಕೊಂಡು ಕುತ್ಕೊಂಡಿದ್ರೆ ಜೀವನ ಪೂರ್ತಿ ಕಣ್ಣೀರ್ ಹಾಕ್ತಾ ಇರ್ಬೇಕಾಗತ್ತೆ. ನಾನ್ ಅಮ್ಮನ್ ಮದ್ವೆಗೆ ಒಪ್ಪಿಸ್ತೀನಿ ಪ್ರತಾಪ್. ನಿಮ್ಮಮ್ಮ ಫೋನ್ ಮಾಡಿ ಬೈದಿರೋದ್ರಿಂದ ಅಮ್ಮನಿಗೆ ಸಿಟ್ಟಿದೆ. 2 ದಿನ ಎಲ್ಲ ಸರಿ ಹೋಗುತ್ತೆ. ಇಲ್ಲ, ಖಂಡಿತವಾಗ್ಲೂ ಅವ್ರು ನಮ್ಮ ಮದುವೆಗೆ ಒಪ್ಪಲ್ಲ ಅಂತ ಅನಿಸ್ತಾ ಇದೆ. ಜಾಸ್ತಿ ಕಾಯೋದು ಒಳ್ಳೇದಲ್ಲ. ನಾವಿಬ್ರು ದೂರ ಆಗ್ತೀವಿ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಪ್ರತಾಪ್. ನಾನು ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದೀನಿ. ನಿಮ್ ಜಾಗದಲ್ಲಿ ಬೇರೆ ಯಾರೂನು ನೆನೆಸ್ಕೊಳಕ್ಕೂ ಸಾಧ್ಯ ಇಲ್ಲ. ಮನೆಯವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಆದಷ್ಟು ಟ್ರೈ ಮಾಡೋಣ. ಒಪ್ಲಿಲ್ಲ ಅಂದ್ರೆ ಸಾಯೋದು ಬೇಡ. ಎಲ್ಲಾದ್ರೂ ದೂರದಲ್ಲಿ ಹೋಗಿ ಮದುವೆ ಆಗಿ ಬದುಕಿ ತೋರಿಸೋಣ. ನಾವು ಪ್ರೀತಿಸಿದ್ದು ಸತ್ಯ, ಪ್ರೀತಿ ನಮ್ಮನ್ನ ಗೆಲ್ಸೋದು ಸತ್ಯ.
ಸತ್ಯ, ನಾನು ಪ್ರತಾಪ್. ಹೇಳಿ ಬಾಸು, ಏನ್ ಇಷ್ಟೊತ್ನಲ್ಲಿ? ಸತ್ಯ, ನಾನು ವಿನೂತ ಮನೆಗೆ ಹೋಗಿದ್ದೆ. ಅವಳ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ. ಏನಾಗಿದೆ ಬಾಸು? ನಮ್ಮಿಬ್ರು ಪ್ರೀತಿ ವಿಷಯ ಅವ್ರ ಮನೇಲಿ ಗೊತ್ತಾಗಿದೆ. ಒಳ್ಳೇದಾಯ್ತಲ್ಲ, ನೀವ್ ಹೇಳೋದ್ ತಪ್ತು. ಅವ್ರ ತಾಯಿ ನಮ್ಮಿಬ್ರು ಪ್ರೀತಿನ ಒಪ್ಕೋತಿಲ್ಲ ಸತ್ಯ. ವಿನೂತನ ತುಂಬಾ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ವಿನೂತನ ನನ್ನ ಹತ್ರ ಮಾತಾಡಕ್ ಬಿಡ್ತಾ ಇಲ್ಲ. ಅವ್ಳ ಫೋನ್ನ ಕಿತ್ತಿಟ್ಕೊಂಡು ರೂಮಲ್ಲಿ ಕೂಡಾಕಿದ್ದಾರೆ. ಏನು, ವಿನೂತನ್ ಕೂಡ ಹಾಕಿದಾರ? ಏನಾಯ್ತು? ಏನಾಯ್ತ್ರಿ? ಇರು ನಿಮಿಷ, ಹೇಳಿ ಬಾಸು. ಮೊದಲೇ ಪದ್ಮಾವತಿಯವ್ರಿಗೂ ನಮ್ಮ ತಾಯಿಗೂ ಆಗಲ್ಲ. ನಿಮ್ಮಿಬ್ರು ಮದ್ವೆ ಆಯ್ತದೆ ಅಷ್ಟೇ. ಆದ್ರೆ ಅವ್ರು ಒಪ್ತಾರೋ ಇಲ್ವೋ ಅನ್ನೋದೇ ನನ್ಗೆ ಅನುಮಾನ. ಒಪ್ಸೋಣ ಬಿಡಿ ಬಾಸು, ದ್ವೇಷಕ್ಕಿಂತ ಪ್ರೀತಿ ದೊಡ್ಡದು. ಅಕಸ್ಮಾತ್ ನಾನು ಅವಳು ದೂರ ಆಗ್ಬೇಕಾಗಿ ಬಂದ್ರೆ? ಅಂತ ಪರಿಸ್ಥಿತಿ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೊಂತೀನಿ. ಯಾವುದೇ ಕಾರಣಕ್ಕೂ ನೀವಿಬ್ರು ದೂರ ಆಗ್ಬಾರ್ದು, ಮದ್ವೆ ಆಗ್ಲೇಬೇಕು. ನೀವೇನು ಯೋಚನೆ ಮಾಡಬೇಡಿ ಬಾಸು, ನಿಮ್ಮಿಬ್ಬರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ ಬಾಸು, ನಾನು ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸತ್ಯ, ಥ್ಯಾಂಕ್ ಯು ವೆರಿ ಮಚ್. ಆರಾಮಾಗಿರಿ ಬಾಸು, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಗುಡ್ ನೈಟ್. ಓಕೆ, ಗುಡ್ ನೈಟ್. ನೀವ್ ಯಾಕೆ ಪ್ರತಾಪಂಗೆ ವಿನೂತನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ರಿ? ಮುಂದೆ ನಿನ್ ತಂಗಿ ಒದ್ದಾಡಬಾರ್ದು ಅಂತ. ತಪ್ಪು ಸತ್ಯ. ಮದ್ವೆ ಅನ್ನೋದು ಸೂಕ್ಷ್ಮವಾದ ವಿಷಯ. ಈಗ ನಾನೇನ್ ಮಾಡ್ದೆ ಅಂತ ನನ್ನ ಮೇಲೆ ಕೂಗಾಡ್ತಿದ್ಯಾ ಸಾವಿತ್ರಿ ನಿನ್ನ? ಪ್ರತಾಪ್ ಯಾರು? ವೈಶಾಲಿ ಅವ್ರ ಮಗ. ವೈಶಾಲಿನ ಕಂಡ್ರೆ ಅಮ್ಮಂಗ ಆಗಲ್ಲ. ಅಮ್ಮ ಈ ಮದ್ವೆಗೆ ಒಪ್ಪಲ್ಲ ಸತ್ಯ. ವೈಶಾಲಿ ಅವರು ನಮ್ಗೆ ಎಷ್ಟು ಅವಮಾನ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತು. ಒಪ್ಕೊಳ್ತೀನಿ ಸಾವಿತ್ರಿ, ಆದ್ರೆ ಪ್ರತಾಪ್ ಮತ್ತೆ ವಿನೂತ ಒಬ್ರೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಇಬ್ರು ದೂರ ಆದ್ರೆ ಬದುಕ್ತಾರ ಹೇಳೋ? ಹಾಗೇನಾದ್ರೂ ಆದ್ರೆ ನಾವು ಅಮ್ಮನ್ನ ಕಳ್ಕೋಬೇಕಾಗತ್ತೆ. ನಾನ್ ವಿನೂತ ಪ್ರೀತಿನ ಒಪ್ಪಿದ್ದೀನಿ ಅಂತ ಅಮ್ಮಂಗ್ ಗೊತ್ತಾದ್ರೆ ಅಮ್ಮ ಮತ್ತೆ ನನ್ನಿಂದ ದೂರ ಆಗ್ತಾಳೆ. ಅಮ್ಮ ಈ ಮದ್ವೆನ ಒಪ್ಪಲ್ಲ ಸತ್ಯ. ಈ ವಿಷಯ ವಿನೂತಂಗ್ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಮತ್ ಪ್ರೀತಿ ಯಾಕೆ ಮಾಡಿದ್ಲು? ಪ್ರೀತಿ ಹಂಗಯ್ಯ, ದ್ವೇಷ ಮತ್ತೆ ಕೋಪನ ಮೀರಿ ಹುಟ್ಟುತ್ತೆ. ಅಮ್ಮ ಏನಾದ್ರೂ ಈ ಮದ್ವೆಗೆ ಒಪ್ಪದೆ ಹೋದ್ರೆ ವಿನೂತಂಗ್ ನೋವಾಗೋದಂತೂ ಗ್ಯಾರಂಟಿ. ವಿನೂತ ಏನಾದ್ರೂ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಂಡ್ರೆ ಅಮ್ಮ ಏನಾದ್ರೂ ಮಾಡ್ಕೊಂಡ್ಬಿಡ್ತಾಳೆ ಅಂತ ಭಯ ರೀ. ಈಗಷ್ಟೇ ಅಮ್ಮಂಗೆ ನನ್ನ ವಿಷಯದಲ್ಲಿ ನೆಮ್ಮದಿ ಸಿಕ್ಕಿದೆ. ವಿನೂತ ವಿಷಯದಿಂದ ಈಗ ಸಿಕ್ಕಿರೋ ನೆಮ್ಮದಿನ ಹೊರಟು ಹೋದ್ರೆ? ಮತ್ ಇವಾಗ ಏನ್ ಮಾಡುದು ಸಾವಿತ್ರಿ? ಪ್ರತಾಪ್ ಬಾಸ್ ಎಷ್ಟು ಹೆಲ್ಪ್ ಮಾಡಿದ್ರಂತ ನಿನಗೆ ಗೊತ್ತಿಲ್ವಾ? ಏನ್ ಮಾಡೋದು? ಆಸ್ತಿ ಮನೆನ ಅಮ್ಮಂಗೆ ಕೊಡ್ಸೋದ್ರ ಬಗ್ಗೆ ಯೋಚನೆ ಮಾಡೋದು ಅಥವಾ ವಿನೂತ ಪ್ರೀತಿ ಬಗ್ಗೆ ಯೋಚನೆ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ನೋಡಿ, ಅದೇನೇ ಇರ್ಲಿ, ನೀವಿದ್ರಿಂದ ದೂರ ಇರಿ. ರಂಜು, ರೆಡಿನಾ? ಬೇಗ, ಟೈಮ್ ಆಯ್ತು. ರೆಡಿ ಅಕ್ಕ. ತಗೋ, ಬಾ ಹೋಗೋಣ. ನಿಂತ್ಕೊಳ್ರೆ. ಎಲ್ಲಿಗ್ರೆ ಹೋಗ್ತಾ ಇದ್ದೀರಾ? ಅಕ್ಕ ಅಮೆರಿಕಾಗ್ ಹೊರಟಿದ್ದಾಳೆ, ನಾನ್ ಸ್ವಲ್ಪ ಟೈಲರ್ ನೋಡ್ಕೊಂಡ್ ಬರೋಣ ಅಂತ. ತಲೆ ಹರಟೆ ಸಾಕೆ, ಒದಗಲ್ ಬೀಳತ್ತೆ ನೋಡು. ಮತ್ತಿನೇನಮ್ಮ, ನಾನ್ ಸ್ಕೂಲ್ಗೆ ಹೋಗ್ತೀನಿ, ಅಕ್ಕ ಆಫೀಸ್ಗೆ ಹೋಗ್ತಿದ್ದಾಳೆ. ನೀನ್ ಸ್ಕೂಲ್ಗೆ ಹೋಗು, ಅವಳು ಆಫೀಸ್ಗೆ ಹೋಗೋದು ಬೇಡ. ಯಾಕೆ ಹೋಗ್ಬಾರ್ದು? ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಅದೇ ಯಾಕೆ ಅಂತ
ನೀನ್ ಆಫೀಸ್ಗೆ ಹೋಗಿ ಮಾಡಿರೋದು ಸಾಕು ಅಂತ. ನಾನೇನ್ ಮಾಡ್ಬಾರ್ದು ಮಾಡಿದ್ದೀನಮ್ಮ? ಇನ್ನೊಂದೆರಡು ದಿವಸ ಬಿಟ್ಟಿದ್ರೆ ಮಗು ಸಮೇತ ವಾಪಸ್ ಬರ್ತಿದ್ದೆ. ಇಷ್ಟೇನಾ ನೀನನ್ನು ಅರ್ಥ ಮಾಡ್ಕೊಂಡಿರೋದು? ನೀನ್ ನಿನ್ ತಾಯಿನ ಅರ್ಥ ಮಾಡ್ಕೊಳ್ಳೋದೇ ಆದ್ರೆ, ಅವಳ ಮಾತಿಗೆ ಬೆಲೆ ಕೊಡೋದೇ ಆದ್ರೆ, ನೀನು ಆಫೀಸ್ಗೆ ಹೋಗ್ಬೇಡ. ಅಲ್ಲಮ್ಮ, ಅಪ್ಪನಿಗೂ ಕೆಲಸ ಇಲ್ಲ, ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಮನೆ ಹೇಗಮ್ಮ ನಡೆಯುತ್ತೆ? ನೀನ್ ನಮ್ಮನ್ನ ಸಾಕ್ತೀಯ ಅಂತ ನಿನ್ನ ಹುಟ್ಟಿಸ್ಲಿಲ್ಲ. ಇಷ್ಟು ವರ್ಷ ನೀನ್ ದುಡ್ದು ನಮ್ಮನ್ನ ಸಾಕ್ಲು ಇಲ್ಲ. ಸಾವಿತ್ರಿ ಅಕ್ಕನ ಮದ್ವೆಗೆ ಸಾಲ ತಗೊಂಡಿದ್ದೀನಿ. ಇಷ್ಟು ವರ್ಷ ಕೆಲಸ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಪೇಪರ್ಗೆ ಸೈನು ಮಾಡಿದ್ದೀನಿ. ಈಗ ಇದ್ದಕ್ಕಿದ್ದಾಗೆ ಕೆಲ್ಸಕ್ಕೆ ಬರಲ್ಲ ಅಂದ್ರೆ ತೊಂದರೆ ಆಗಲ್ವೇನಮ್ಮ? ಏನೇ ಮಾಡ್ತಾರೆ? ಜೈಲ್ಗೆ ಹಾಕ್ತಾರಾ? ನಷ್ಟ ಕಟ್ಕೊಡ್ಬೇಕಾಗುತ್ತಮ್ಮ. ಮಗಳು ಕೈ ಬಿಟ್ಟು ಹೋದ್ರೆ ಯಾರೇ ಆ ನಷ್ಟ ಕಟ್ಕೊಡ್ತಾರೆ? ಹಲೋ ಹಲೋ, ವಿನುತಾ ಇಲ್ವಾ? ಇದ್ದಾಳೆ. ನಾನು ಅವ್ರ ಅಮ್ಮ ಮಾತಾಡ್ತಾ ಇದ್ದೀನಿ. ವಿನುತಾ ಇನ್ನೂ ಆಫೀಸಿಗೆ ಬಂದಿಲ್ಲ. ಇನ್ಮೇಲೆ ಅವಳು ಬರೋದೂ ಇಲ್ಲ. ಯಾಕೆ? ನಿನ್ ಬಾಸ್ ಅನ್ಸ್ಕೊಂಡವ್ರಿಗೆ ಫೋನ್ ಕೊಡು. ಯಾರ್ದು ಫೋನ್? ನಿಮ್ಗೆ ತುಂಬಾ ಬೇಕಾದವ್ರದು. ಹಲೋ, ಪದ್ಮಾವತಿ ಅಂತ ನನ್ನ ಹೆಸರು. ಯಾರು ಅಂತ ಗೊತ್ತಾಯ್ತು ತಾನೆ? ಇನ್ ಮುಂದೆ ವಿನುತಾ ನಿಮ್ಮ ಆಫೀಸ್ಗೆ ಕೆಲ್ಸಕ್ಕೆ ಬರಲ್ಲ. ಅದೇನೋ ನಷ್ಟ ತುಂಬಿಕೊಡ್ಬೇಕು ಅಂತ ಹೇಳ್ತಿದ್ದಾಳೆ. ಎಷ್ಟು ಅಂತ ಹೇಳಿದ್ರೆ ನಾನೇ ತೀರಿಸ್ತೀನಿ. ಆಂಟಿ 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 ಒಂದು Will you shut up? ಇನ್ನು ಮುಂದೆ ನೀನು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಮನೇಲೆ ಬಿದ್ದಿರು. ಮೇಡ್ ಫಾರ್ ಈಚ್ ಅದರ್ ಅಂತಿದ್ರಿ, ಸ್ವರ್ಗದಲ್ಲೇ ನಿಮ್ ಮದ್ವೆ ಆಗತ್ತೆ ಅಂತಿದ್ರಿ. ಸ್ವಾತಿ, ಪ್ರತಾಪ್, ನೀವು ತುಂಬಾ ಅಮಾಯಕರು. ಎಲ್ಲರನ್ನೂ ನಂಬಾರ್ದು ಪ್ರತಾಪ್. ಆದ್ರೆ ವಿನುತಾ ಅಂತವಳಲ್ಲ. ಇನ್ನೂ ಅವಳ ಪರ ವಹಿಸ್ಕೊಂಡೆ ಮಾತಾಡ್ತಿದ್ದೀರಾ? ಸೋ ಸ್ಯಾಡ್. ಲವ್ ಬರ್ಡ್ಸ್ ಅಲ್ಲಿ ಒಂದ್ ಹಕ್ಕಿ ರೆಕ್ಕೆ ಬಿಚ್ಕೊಂಡು ಹಾರ್ ಹೋಯ್ತು. ಈಗ ಸುಮ್ಮನೆ ಇದ್ರೆ ಸರಿ. ಮದ್ವೆ ಆಗಿ ಲೈಫ್ ಕೊಡೋಣ ಅಂತಿದ್ರಿ, ಅಷ್ಟರಲ್ಲಿ ವಿನುತಾನೆ ಕೈ ಕೊಟ್ಲು. ಈಗ್ಲಾದ್ರೂ ಅರ್ಥ ಆಯ್ತಾ? ನಿಮ್ಗೆ ಸರಿಯಾದ ಜೋಡಿ ನಾನೇ. ಅದ್ಯಾವತ್ತಿಗೂ ಸಾಧ್ಯ ಇಲ್ಲ. ಏನಮ್ಮ ನೀನು? ಯಾಕೆಲ್ಲ ವಿಷಯದಲ್ಲಿ ಹೀಗೆ ತಲೆ ಹಾಕ್ತಿದ್ಯಾ? ನಾನು ನಿನ್ ತಾಯಿ, ಅದಕ್ಕೆ. ತಾಯಿ ಆದವಳು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಮಕ್ಕಳಾದವರು ತಂದೆ ತಾಯಿ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮನೆ ಗೌರವನ ಕಾಪಾಡ್ಬೇಕು. ಮನೆ ಗೌರವ ಹೋಗುವಂತ ಕೆಲಸ ನಾನೇನು ಮಾಡಿಲ್ಲಮ್ಮ. ಮುಂದಕ್ಕೆ ಹಾಗಾಗ್ಬಾರ್ದು ಅಂತ ಈಗಲೇ ಎಚ್ಚರವಹಿಸ್ತಾ ಇದ್ದೇನೆ. ಹೀಗೆ ಎಲ್ರ ಮೇಲೆ ದಬಾವ್ ಹಾಕಿನೇ ಇವತ್ ನಾವೆಲ್ಲರೂ ತೊಂದರೆಯಲ್ಲಿರೋದು. ನಾನೇನೆ ಮಾಡಿದ್ದೀನಿ. ಸಾಲ್ದಮ್ಮ ನೀನ್ ಮಾಡಿರೋದು. ಅಕ್ಕನ ಮದ್ವೆನ ಅದ್ದೂರಿಯಾಗಿ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಅಪ್ಪ ಅದಕ್ಕೆ ಅಂತ ಮನೆ ಒತ್ತೆ ಇಟ್ಟು ಊರೆಲ್ಲ ಸಾಲ ಮಾಡ್ಕೊಂಡು ಕೆಲಸ ಕಳ್ಕೊಂಡ್ರು.
ನಮ್ ಕೈಲಿ ನಮ್ಮ ಮನೆನ ಉಳಿಸ್ಕೊಳಕ್ಕೆ ಆಗ್ಲಿಲ್ಲ. ಪಾಪ ಅಪ್ಪ ಕೆಲ್ಸ ಇಲ್ಲದೆ ಮನೇಲಿ ಕೂತಿದ್ದಾರೆ. ಇವತ್ ನಮಗ್ ಮನೆ ಇಲ್ದೇ ಇರೋದಕ್ಕೆ, ಸಾಲ ತೀರ್ಸಕ್ಕಾಗದೆ ಇರೋದಕ್ಕೆ ಕಾರಣನೇ ನೀನಮ್ಮ. ವೈಶಾಲಿ ಹತ್ರ ಮಾಡಿದ ಚಾಲೆಂಜ್ ಅಲ್ಲಿ ಗೆಲ್ಲೋದಕ್ಕೋಸ್ಕರ ಹಿಂದೂ ಮುಂದೆ ನೋಡ್ದೆ ಅವಳ ಮನೆಗೆ ಸೊಸೆಯಾಗಿ ಕಳಿಸ್ದೆ. ಇವತ್ತು ಅವಳು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ದೇವಸ್ಥಾನದಲ್ಲಿ ನೆಲ ಒರೆಸ್ಕೊಂಡು ಚಪ್ಪಲಿ ಕಾಯ್ಕೊಂಡು ಜೀವನ ನಡೆಸ್ತಿದ್ದಾಳೆ. ಅದಕ್ಕೆಲ್ಲ ಕಾರಣ ಯಾರು? ನೀನು ನೀನು ನೀನು